ಓಂ ಅಜ್ಞಾನತಿಮಿರಾಂಧಸ್ಯ ಜ್ಞಾನಾಂಜನಶಲಾಕಯಾ ಚಕ್ಷುರುನ್ಮೀಲಿತಂ ಯೇನ ತಸ್ಮೈ ಶ್ರೀಗುರವೇ ನಮಃ. ನಮೋ ಓಂ ವಿಷ್ಣುಪಾದಾಯ ಕೃಷ್ಣಪ್ರೇಷ್ಠಾಯ ಭೂತಲೆ ಶ್ರೀಮತೆ ಭಕ್ತಿವೇದಾಂತ ಸ್ವಾಮಿನ್ನಿತಿ ನಾಮಿನೆ. ನಮಸ್ತೆ ಸಾರಸ್ವತೆ ದೇವೆ ಗೌರವಾಣಿ ಪ್ರಚಾರಿಣೆ. ನಿರ್ವಿಶೇಷ ಶೂನ್ಯವಾದಿ ಪಾಶ್ಚಾತ್ಯದೇಶತಾರಿಣೆ. ಜಯ ಶ್ರೀ ಕೃಷ್ಣ ಚೈತನ್ಯ ಪ್ರಭು ನಿತ್ಯಾನಂದ. ಶ್ರೀ ಅದ್ವೈತ ಗದಾಧರ ಶ್ರೀವಾಸಾದಿ ಗೌರಭಕ್ತವೃಂದ. ಹರೇ ಕೃಷ್ಣ 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 ಹರೇ ಹರೇ. ಹರೇ ರಾಮ 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 ಹರೇ ಹರೇ. ಹರೇ ಕೃಷ್ಣ 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 ಹರೇ ಹರೇ. ಹರೇ ರಾಮ 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 ಹರೇ ಹರೇ. ಹರೇ ಕೃಷ್ಣ 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 ಹರೇ ಹರೇ. ಹರೇ ರಾಮ 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 ಹರೇ ಹರೇ. ಹರೇ ಕೃಷ್ಣ. ದೇವಹೂತಿ ಮತ್ತು ಕರ್ದಮ ಮುನಿಗಳ ಕಥೆಯನ್ನು ಕೇಳ್ತಿದ್ದೇವೆ. ಕರ್ದಮ ಮುನಿ ದೇವಹೂತಿಯನ್ನು ಬಿಟ್ಟು ಮನೆಯನ್ನು ತ್ಯಜಿಸಿ ಹೊರ ಹೋಗಲಿಕ್ಕೆ ಸಿದ್ಧನಾಗಿ ನಿಂತಿದ್ದಾನೆ. ಆಗ ದೇವಹೂತಿ ಬಹಳ ದುಃಖಿತಳಾಗಿ ಅಲ್ಲಿ ನಿಂತಿದ್ದಾಳೆ. ಆಗ ಕರ್ದಮ ಮುನಿ ಆಕೆಗೆ ಆಶ್ವಾಸನೆಯನ್ನು ಕೊಡ್ತಿದ್ದಾನೆ. ಅದರ ಕೊನೆಯ ಶ್ಲೋಕ ಇದು. ಹೆದರಬೇಡ. ಇಲ್ಲಿ ಒಂದು ಕರ್ದಮ ಮುನಿ ಬಿಟ್ಟು ಹೋಗ್ತಿದ್ದೇನೆ ಅಂತ ಹೇಳ್ತಿದ್ದಾನೆ. ಅದೇ ಸಮಯಕ್ಕೆ ಬಿಟ್ಟು ಹೋಗ್ತಿಲ್ಲ. ಬಿಟ್ಟು ಹೋಗ್ತಿದ್ದೇನೆ ಅಂದರೆ ಹೇಗೆ? ನಾಟ್ ಇನ್ ಅ ಹೆಲ್ಪ್ಲೆಸ್ ಕಂಡೀಷನ್. ಇಲ್ಲ, ಮುಂಚೆ ಮಾತು ಕೊಟ್ಟಿದ್ದ ರೀತಿ ನಿನಗೆ ಮಗನಾದಾಗ ಸಾಕ್ಷಾತ್ ಭಗವಂತನೇ ನಿನ್ನ ಮಗನಾಗಿ ಹುಟ್ಟಿ ಬರಲಿದ್ದಾನೆ. ಆತ ನಿನ್ನ ಹೃದಯ ಗ್ರಂಥಿಯನ್ನು ಅವನು ನೀಡುವಂತಹ ಉಪದೇಶದಿಂದ ನಿನ್ನ ಹೃದಯ ಗ್ರಂಥಿ ಎಲ್ಲವೂ ಕೂಡ ಆ ಬಂಧನದಿಂದ ದೂರವಾಗ್ತೀಯ. ಈ ರೀತಿ ಆಶ್ವಾಸನೆಯನ್ನು ಕೊಟ್ಟು ಆತ ಮುಂದುವರಿಯೋದು. ಈ ಶ್ಲೋಕದಲ್ಲಿ ನೋಡ್ತಿದ್ದೇವೆ. ಸತ್ವಯ ಆರಾಧಿತ ಶುಕ್ಲೋ. ಶುಕ್ಲ ಅಂದರೆ ಇಲ್ಲಿ ಭಗವಂತನಿಗೆ ಉದ್ದೇಶಿಸಿ ಹೇಳ್ತಿರೋದು. ದೇವೋತ್ತಮ ಪರಮಪುರುಷ. ಸತ್ವಯ ಆರಾಧಿತ. ನೀನು ಭಗವಂತನನ್ನು ಎಷ್ಟು ಶ್ರದ್ಧೆಯಿಂದ ಅರ್ಚಿಸಿದ್ದೀಯ. ವಿತನ್ವನ್. ಹರೇ ಕೃಷ್ಣ 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 ಹರೇ ಹರೇ. ಹರೇ ರಾಮ 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 ಹರೇ ಹರೇ. ವಿತನ್ವನ್ ಮಾಮಕಂ ಯಶಃ. ನೀನು ಭಗವಂತನನ್ನು ಆರಾಧನೆ ಮಾಡಿದ್ದೀಯ. ನಿನಗೆ ಈಗ ಮಗನು ಹುಟ್ಟಿ ಬರ್ತಾನೆ. ಸಾಕ್ಷಾತ್ ಭಗವಂತನೇ ನಿನ್ನ ಮಗನ ರೂಪದಲ್ಲಿ ಬರಲಿದ್ದಾನೆ. ಆತ ಮಾಮಕಂ ಯಶಃ ವಿತನ್ವನ್. ನನ್ನ ಯಶಸ್ಸು, ನನ್ನ ಹೆಸರನ್ನು ಈ ಗ್ಲೋರಿಫೈಸ್ ಅಥವಾ ಇನ್ನೂ ಹೆಚ್ಚಾಗಿ ಮಾಡ್ತಾನೆ. ಚೇತಾತೆ ಹೃದಯ ಗ್ರಂಥಿಂ. ಹೃದಯ ಗ್ರಂಥಿ ನಾನು, ನನ್ನದು, ನನ್ನ ಸಂಸಾರ, ಮನೆ ಇವೆಲ್ಲದರ ಒಂದು ಗಂಟು ಏನಿದೆ ಛೇತ್ತ, ಅದನ್ನು ಕತ್ತರಿಸಿ ಹಾಕ್ತಾನೆ. ಔದಾರ್ಯೋ ಬ್ರಹ್ಮಭಾವನಃ. ಔದಾರ್ಯ ಅಂದರೆ ನಿನ್ನ ಮಗ. ಬ್ರಹ್ಮಭಾವನಃ. ಹೇಗೆ ಕತ್ತರಿಸಿ ಹಾಕ್ತಾನೆ? ಯಾವುದೋ ಒಂದು ದೊಡ್ಡ ಆಯುಧವನ್ನು ಕೈಲಿ ಹಿಡ್ಕೊಂಡು ಕತ್ತರಿಸಿ ಹಾಕ್ತಾನ?
ಇಲ್ಲ. ಬ್ರಹ್ಮಭಾವನಃ ಅಂದರೆ ಬ್ರಹ್ಮಜ್ಞಾನ ಅಥವಾ ಆಧ್ಯಾತ್ಮಿಕ ಜ್ಞಾನದ ಮೂಲಕ ನಿನ್ನ ಹೃದಯದ ಎಲ್ಲ ಗ್ರಂಥಿಗಳು ಅಥವಾ ಗಂಟನ್ನು ಆತ ಕತ್ತರಿಸಿ ಹಾಕ್ತಾನೆ. ಇದು ನಿಜವಾದ ರೀತಿಯಲ್ಲಿ ಹೃದಯ ಗ್ರಂಥಿಯನ್ನು ಕತ್ತರಿಸಿ ಹಾಕುವಂತಹ ವಿಧಾನ. ಬರೀ ಆಧುನಿಕ ಜಗತ್ತಿನಲ್ಲಿ ನೋಡ್ತೇವೆ, ಬರೀ ಯಾವುದೋ ಮಾತುಗಳಿಂದಲೋ ಬರೀ ಇನ್ಯಾವುದೋ ಭೌತಿಕ ವಸ್ತುಗಳ ಮೂಲಕ, ಹಣ ಇರ್ಬೋದು, ಸಂಪತ್ತಿರ್ಬೋದು, ಬೇರೆ ಇನ್ಯಾವುದೇ ಒಂದು ವ್ಯವಸ್ಥೆ, ಇದರ ಮೂಲಕ ಒಬ್ಬ ಮನುಷ್ಯನ ನಿಜವಾದ ನೋವನ್ನು, ದುಃಖವನ್ನು ದೂರ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಆಧ್ಯಾತ್ಮಿಕ ಜ್ಞಾನದ ಮೂಲಕ ಮಾತ್ರ ಒಬ್ಬ ಮನುಷ್ಯನ ನಿಜವಾದ ದುಃಖವನ್ನು ದೂರ ಮಾಡಲಿಕ್ಕೆ ಸಾಧ್ಯ ಆಗೋದು. ಯಾವ ಮಕ್ಕಳು ತಂದೆ ತಾಯಿಯರ ಇಂತಹ ಹೃದಯ ಗ್ರಂಥಿಯನ್ನು ಕತ್ತರಿಸಿ ಹಾಕ್ತಾರೆ ಅವರು ನಿಜವಾದ ಮಕ್ಕಳು ಅಂತ ಅನ್ನಿಸ್ಕೊಂಡು, ಇಲ್ಲಿ ದೇವಹೂತಿಗೆ ಕಪಿಲ ಮುನಿ ಹುಟ್ಟಿ ಬರೋದನ್ನು ನಾವು ನೋಡ್ತೇವೆ. ಮುಂದಿನ ಈ ಒಂದು ಅಧ್ಯಾಯದಲ್ಲಿ ಕಪಿಲ ಮುನಿ ತನ್ನ ತಾಯಿಗೆ ಎಲ್ಲ ಬಗೆಯ ಆಕೆಯ ಸಂಶಯಗಳನ್ನು ನಿವಾರಣೆ ಮಾಡ್ತಾನೆ. ಆಧ್ಯಾತ್ಮಿಕ ಜ್ಞಾನವನ್ನು ಆಕೆಗೆ ಬೋಧಿಸಿ ಆಕೆಯ ದುಃಖವನ್ನು ನಿವಾರಣೆ ಮಾಡ್ತಾನೆ. ಹಾಗಾಗಿ ನಿಜವಾದ ಮಗನು ಏನನ್ನು ಮಾಡಬೇಕು ಅಲ್ಲಿ ಕಪಿಲ ಮುನಿಗಳು ತೋರಿಸಿಕೊಡ್ತಾರೆ. ಇಲ್ಲಿ ಭಾವಾರ್ಥದಲ್ಲಿ ಪ್ರಭುಪಾದ ಒಂದು ಮಾತನ್ನು ಹೇಳ್ತಾರೆ. ಸಾಮಾನ್ಯವಾಗಿ ದೇವೋತ್ತಮ ಪರಮಪುರುಷನು ಸರ್ವ ಜನರ ಹಿತಕ್ಕಾಗಿ ಆಧ್ಯಾತ್ಮಿಕ ಜ್ಞಾನವನ್ನು ಪ್ರಸಾರ ಮಾಡಲು ಬರುವಾಗ ಓರ್ವ ಭಕ್ತನ ಮಗನಾಗಿ ಅವನ ಭಕ್ತಿ ಸೇವೆಗೆ ಒಲಿದು ಅವತರಿಸುವನು. ನೋಡಿ, ಭಗವಂತ ಈ ಭೌತಿಕ ಜಗತ್ತಿಗೆ ಅವತಾರ ಎತ್ತಿ ಬರಬೇಕು ಅಂದರೆ ಹೇಗೆ ಬರ್ತಾನೆ? ಆತ ತನ್ನ ಒಬ್ಬ ಭಕ್ತನನ್ನು ಆಯ್ಕೆ ಮಾಡಿಕೊಳ್ತಾನೆ, ಒಬ್ಬ ಪರಿಶುದ್ಧ ಭಕ್ತನನ್ನು. ಆ ಭಕ್ತನ ಮಗನಾಗಿ ಆತ ಹುಟ್ಟಿ ಬರ್ತಾನೆ. ನಾವು ನೋಡಿದ್ದೇವೆ ಪ್ರತಿಯೊಂದು ಕಥೆಯಲ್ಲೂ ಕೂಡ ರಾಮನಾಗಿ ಬಂದಾಗ ದಶರಥ ಮತ್ತು ಕೌಶಲ್ಯನ್ನು ತನ್ನ ತಂದೆ ತಾಯಿಯಾಗಿ ಸ್ವೀಕಾರ ಮಾಡಿ ಭಗವಂತ ಬಂದದ್ದು, ಕೃಷ್ಣ ವಸುದೇವ ಮತ್ತು ದೇವಕಿಯರ ಮೂಲಕ ಬಂದಿದ್ದು. ಹೀಗೆ ಕಪಿಲ ಮುನಿ ಅವತಾರವಾಗಬೇಕಾದಾಗ ಕರ್ದಮ ಮುನಿ ಮತ್ತು ದೇವಹೂತಿಯರನ್ನು ಆತ ಆಯ್ಕೆ ಮಾಡಿಕೊಂಡಿರುವುದು. ನಮ್ಮೆಲ್ಲರ ಜನನ ಹೇಗಾಗುತ್ತೆ? ನಾವು ನಮ್ಮ ತಂದೆ ತಾಯಿಯರನ್ನು ಆಯ್ಕೆ ಮಾಡಿಕೊಳ್ಳೋದಿಲ್ಲ. ನಮ್ಮ ಕರ್ಮಕ್ಕೆ ಅನುಸಾರವಾಗಿ ನಾವು ಹುಟ್ಟಿ ಬರುತ್ತೇವೆ. ಇದೆಲ್ಲ ನಾವು ನಿರ್ಧಾರ ಮಾಡೋದಿಲ್ಲ. ನಾವು ಏನು ಕರ್ಮವನ್ನು ಮಾಡಿದ್ದೇವೆ ಅದರ ಅನುಸಾರವಾಗಿ ಬೇರೆ ದೇವತೆಗಳಿದ್ದಾರೆ. ಅವರ ಒಂದು ಆದೇಶದ ಮೇಲೆ ಪ್ರಕೃತಿ ಅವೆಲ್ಲವನ್ನು ಕೂಡ ನಿರ್ಧಾರ ಮಾಡುತ್ತೆ. ಆದರೆ ಭಗವಂತ ಈ ಭೂಮಿಯ ಮೇಲೆ ಅವತಾರವೆತ್ತಿ ಬರಬೇಕಾದಾಗ ಈ ರೀತಿ ಇರೋದಿಲ್ಲ. ಅದರ ಒಂದು ಪ್ರಿನ್ಸಿಪಲ್ಸ್ ಅಥವಾ ತತ್ವ ಬೇರೆಯದೇ. ಭಗವಂತ ತನ್ನ ಭಕ್ತರನ್ನೇ ತನ್ನ ತಂದೆ ತಾಯಿಯರನ್ನಾಗಿ ಆಯ್ಕೆ ಮಾಡಿಕೊಂಡು ಆತ ಅವತಾರವೆತ್ತಿ ಬರೋದು. ದೇವೋತ್ತಮ ಪರಮಪುರುಷನು ಪ್ರತಿಯೊಬ್ಬನಿಗೂ ಜನಕನಾಗಿರುವನು. ಆದುದರಿಂದ ಯಾರೊಬ್ಬನು ಅವನ ಜನಕನಲ್ಲ. ಈ ಭೂಮಿ ಮೇಲೆ ಬಂದಾಗ ಓ ಕರ್ದಮ ಮುನಿ ಇವರ ತಂದೆ ಅಂತ ಹೇಳ್ತೇವೆ, ವಸುದೇವ ಅವನ ತಂದೆ ಅಂತ ಹೇಳ್ತೇವೆ. ಆದರೆ ನಿಜವಾಗಲೂ ಭಗವಂತನ ತಂದೆ ಅವರಲ್ಲ. ಭಗವಂತ ಅನಾದಿ, ಆದ್ಯಂ ಪುರಾಣ ಪುರುಷಂ ಈ ರೀತಿ ಎಲ್ಲ ಹೇಳ್ತೇವೆ. ಅವನಿಗೆ ಆದಿ ಯಾರೂ ಇಲ್ಲ. ಆದರೂ ಕೂಡ ಈ ಭೌತಿಕ ಜಗತ್ತಿಗೆ ಬರುವಾಗ ಒಬ್ಬರನ್ನು ಆಯ್ಕೆ ಮಾಡಿಕೊಂಡು ಬರ್ತಾನೆ ಅಷ್ಟೇ. ಇದೆಲ್ಲ ಹೇಗೆ ಸಾಧ್ಯ ಆಗುತ್ತೆ? ಅವನ ಅಚಿಂತ್ಯ ಶಕ್ತಿಯಿಂದ, ಇನ್ಕನ್ಸೀವೆಬಲ್ ಪವರ್. ನಾವು ನಮ್ಮನ್ನು
ಭಗವಂತನಿಗೆ ಹೋಲಿಕೆ ಮಾಡಿದಾಗ ಅವನು ನಮ್ಮ ಸಮ ಅಂತ ಅರ್ಥ ಮಾಡಿಕೊಂಡ್ರೆ ಇವೆಲ್ಲವನ್ನೂ ಕೂಡ ಅರ್ಥ ಮಾಡ್ಕೊಳ್ಳಿಕ್ಕೆ ನಮಗೆ ಸಾಧ್ಯ ಆಗೋದಿಲ್ಲ. ನಮಗೆ ಶ್ರದ್ಧೆ ಇರಬೇಕು. ನಮ್ಮಲ್ಲಿ ಏನು ಶಕ್ತಿ ಬುದ್ಧಿ ಏನೆಲ್ಲ ಇದೆ ಆ ಎಲ್ಲವನ್ನೂ ಕೂಡ ಮೀರಿ ಭಗವಂತನಲ್ಲಿ ಇನ್ಕನ್ಸೀವೆಬಲ್ ಪವರ್ಸ್, ಅಚಿಂತ್ಯ ಶಕ್ತಿ, ಅದನ್ನು ನಮಗೆ ಮನಸ್ಸಿನಲ್ಲಿ ಬುದ್ಧಿಯ ಮೂಲಕ ಊಹೆ ಮಾಡಿಕೊಳ್ಳಿಕ್ಕೂ ಕೂಡ ಸಾಧ್ಯ ಆಗೋದಿಲ್ಲ. ಅಂತಹ ಬುದ್ಧಿಯನ್ನು ಶಕ್ತಿಯನ್ನು ಭಗವಂತ ಹೊಂದಿದ್ದಾನೆ. ಈ ಶ್ರದ್ಧೆ ಇದ್ದಾಗ ಮಾತ್ರ ಇವೆಲ್ಲವನ್ನು ಕೂಡ ನಮಗೆ ಅರ್ಥ ಮಾಡ್ಕೊಳ್ಳಿಕ್ಕಾಗತ್ತೆ. ಶ್ರದ್ಧೆ ಇಲ್ಲದೇ ಇದ್ದರೆ ಇದು ಹೇಗೆ ಸಾಧ್ಯ? ಏನೋ ಊಹಾಪೋಹ ಜ್ಞಾನ, ನಾವು ನಮ್ಮ ಮನಸ್ಸಿಗೆ ಬಂದದ ರೀತಿ ಆಲೋಚನೆ ಮಾಡಲಿಕ್ಕೆ ಪ್ರಾರಂಭ ಮಾಡ್ತೇವೆ ಅಷ್ಟೇ. ಮತ್ತು ಇನ್ನೊಂದು, ಆಧ್ಯಾತ್ಮಿಕ ಜ್ಞಾನವು ಹೃದಯ ಗ್ರಂಥಿಯನ್ನು ಛೇದಿಸುವುದೆಂದು ಇಲ್ಲಿ ವಿವರಿಸಲಾಗಿದೆ. ಜಡ ಮತ್ತು ಚೇತನ ಎಂಬುವು ಮಿಥ್ಯಾಹಂಕಾರದಿಂದ ಗಂಟು ಕಟ್ಟಿರುತ್ತವೆ. ಜಡ ಅಂದರೆ ಮ್ಯಾಟರ್, ಚೇತನ ಅಂದರೆ ಸ್ಪಿರಿಟ್, ಆತ್ಮ. ನೋಡಿ, ದೇಹ ಜಡವಸ್ತು, ಮ್ಯಾಟರ್. ಆತ್ಮ ಒಂದು ಚೇತನ ಅಥವಾ ಸ್ಪಿರಿಟ್, ಸೋಲ್ ಅಂತ ಹೇಳ್ತೇವೆ. ಎರಡೂ ಕೂಡ ಒಂದೇ ಅಲ್ಲ, ಬಹಳಷ್ಟು ವ್ಯತ್ಯಾಸ ಇದೆ ಜಡ ಮತ್ತು ಚೇತನಕ್ಕೆ. ಈ ಮನುಷ್ಯ ಜನ್ಮ ಅಥವಾ ಈ ಭೂಮಿಯ ಮೇಲೆ 84 ಲಕ್ಷ ಜೀವರಾಶಿಗಳಲ್ಲಿ ಯಾವುದೇ ಜನ್ಮದಲ್ಲಿ ಈ ಭೂಮಿ ಮೇಲೆ ಬಂದಿರಬಹುದು. ಜಡ ಮತ್ತು ಚೇತನದ ಒಂದು ಬಗೆಯ ಕಾಂಬಿನೇಷನ್, ಒಂದು ಮಿಶ್ರಣ. ಅದರೊಂದಿಗೆ ಈ ಚೇತನ ಈ ಜಡದೊಂದಿಗೆ ಗುರುತಿಸಿಕೊಂಡು ಈ ಭೂಮಿ ಮೇಲೆ ಹಲವಾರು ಚಟುವಟಿಕೆಗಳಲ್ಲಿ ತೊಡಗಿರುತ್ತೆ. ಚೇತನ ಆತ್ಮ ಬಂದು ಭಗವಂತನ ಅಂಶ. ಭಗವಂತನನ್ನು ಮರೆತು ಜಡ ವಸ್ತುವಿನ ಮೂಲಕ ಪ್ರಕೃತಿ ನೀಡಿರುವಂತಹ ಜಡ ದೇಹದೊಂದಿಗೆ ಗುರುತಿಸ್ಕೊಂಡು ನಾನು ಈ ದೇಹ, ನಾನು ಒಬ್ಬ ಮನುಷ್ಯ, ನಾನು ಈ ಒಂದು ಪ್ರಾಣಿ, ನಾನು ಈ ಒಂದು ಪಕ್ಷಿಯೋ, ಅಥವಾ ನಾನು ಈ ಧರ್ಮಕ್ಕೆ ಸೇರಿದವ, ಈ ದೇಶದಲ್ಲಿರುವವ, ಈ ರೀತಿಯಾಗಿ ನಾವು ಗುರುತಿಸ್ಕೊಳ್ತಾ ಹೋಗ್ತೇವೆ. ಇಟ್ ಈಸ್ ಅನ್ ಇನ್ಕಂಪ್ಯಾಟಿಬಲ್ ಕಾಂಬಿನೇಷನ್. ಆತ್ಮ ಮತ್ತು ದೇಹ ಈ ಎರಡೂ ಕೂಡ ಸೇರೋದಿಲ್ಲ. ಆದರೆ ಬಲವಂತವಾಗಿ ನಮ್ಮ ಕರ್ಮಕ್ಕೆ ಅನುಸಾರವಾಗಿ ಹೇಗೆ ಒಂದು ಪಕ್ಷಿಯನ್ನು ಪಂಜರದಲ್ಲಿ ಬಲವಂತವಾಗಿ ನಾವು ಹಾಕಿ ಏನು ಲಾಕ್ ಮಾಡಿ ಇಟ್ಟಿರ್ತೇವೆ, ಆ ಪಕ್ಷಿ ಅದರಿಂದ ಹೊರಗೆ ಬರಲಿಕ್ಕೆ ಸಾಧ್ಯ ಇಲ್ಲ. ಅದೇ ರೀತಿ ನಮ್ಮನ್ನು ಕೂಡ ಈ ದೇಹದಲ್ಲಿ ಬಂಧಿತವಾಗಿ ಇಟ್ಟಿರುವುದು. ಅಲ್ಲಿ ಆ ಪಕ್ಷಿಗೆ ಗೊತ್ತು ಏನು ನಾನು ಬೇರೆ, ಈ ಪಂಜರ ಬೇರೆ ಅಂತ. ಅವಕಾಶ ಸಿಕ್ಕಿದ ತಕ್ಷಣ ಅದು ಹಾರ್ಕೊಂಡು ಹೋಗಿಬಿಡುತ್ತೆ. ಆದರೆ ಮಾಯೆಯ ಮೂಲಕ ಇಲ್ಲಿ ನಮ್ಮ ಪರಿಸ್ಥಿತಿ ಏನಾಗಿದೆ? ಮಾಯೆಯದು ಎರಡು ಶಕ್ತಿ, ಆವರಣಾತ್ಮಿಕ ಶಕ್ತಿ, ಪ್ರಕ್ಷೇಪಾತ್ಮಿಕ ಶಕ್ತಿ. ಮಾಯೆಯ ಆವರಣಾತ್ಮಿಕ ಶಕ್ತಿಯ ಮೂಲಕ ನಮ್ಮ ನಿಜವಾದ ಜ್ಞಾನ ಈಗ ಆವೃತಗೊಂಡ್ಬಿಟ್ಟಿದೆ. ಹಾಗಾಗಿ ನಾವು ಏನು ಮಾಡ್ತೇವೆ? ನಾನು ಹೇಗೆ ಆ ಪಕ್ಷಿ, ನಾನು ಈ ಪಂಜರಕ್ಕೆ ಸೇರಿದವನಲ್ಲ, ನಾನು ಹೊರಗಡೆ ಆಕಾಶದಲ್ಲಿ ಸ್ವತಂತ್ರವಾಗಿ ಹಾರಾಡ್ತಾ ಜೀವನವನ್ನು ನಡೆಸಬಹುದು. ಆದರೆ ಹೇಗೋ ಏನೋ ಈ ಪಂಜರದಲ್ಲಿ ನನ್ನನ್ನು ಹಾಕಿಬಿಟ್ಟಿದ್ದಾರೆ, ಈ ರೀತಿ ವಿಚಾರ ಮಾಡುತ್ತೆ. ಅವಕಾಶ ಸಿಕ್ಕಿದಾಗ ಅದು ಹಾರ್ಕೊಂಡು ಹೋಗಿಬಿಡುತ್ತೆ. ಆದರೆ ನಾವು ಆತ್ಮರು ಈ ದೇಹದಲ್ಲಿ ಬಂಧಿತವಾದಾಗ ಮಾಯೆಯ ಮೂಲಕ ನಮ್ಮ ಜ್ಞಾನವನ್ನು ಮರೆತು ಬಿಟ್ಟಿದ್ದೇವೆ. ನಾವು ಹೊರಗಿನ ಏನೊಂದು ಆಕಾಶದಲ್ಲಿ ಸ್ವತಂತ್ರವಾಗಿ ಜೀವನ ನಡೆಸಬಹುದು, ಅದನ್ನು ಮರೆತು ಈ ಪಂಜರವೇ ನಾನಾಗಿಬಿಟ್ಟಿದ್ದೇನೆ. ನಾನು ಈ ಪಂಜರ ಬಂದು ನನ್ನ ಒಂದು ಭಾಗ. ಈ ರೀತಿಯಾಗಿ ಆ ಪಂಜರದೊಂದಿಗೆ ಗುರುತಿಸ್ಕೊಳ್ತಾ ಇದ್ದೇವೆ. ಹೀಗಿದ್ದಾಗ ನಮಗೆ ಹೊರಗಿನ ಪ್ರಪಂಚದ ಬಗ್ಗೆ, ಆಧ್ಯಾತ್ಮಿಕ ಜಗತ್ತಿನ ಬಗ್ಗೆ, ಆಧ್ಯಾತ್ಮಿಕ ಲೋಕದ ಬಗ್ಗೆ, ನಿಜವಾದ ಸ್ವಾತಂತ್ರ್ಯದ ಬಗ್ಗೆ ನಮಗೆ ಮಾಹಿತಿ ಇಲ್ಲವೇ ಇಲ್ಲ. ಆ ಮಾಹಿತಿ ಹೇಗೆ ಸಿಗುತ್ತೆ ಅಂದರೆ ಬ್ರಹ್ಮಭಾವನಃ, ಆಧ್ಯಾತ್ಮಿಕ ಜ್ಞಾನ ಅಥವಾ ಬ್ರಹ್ಮಜ್ಞಾನ, ಶಾಸ್ತ್ರಗಳ ಮೂಲಕ, ಭಗವಂತನ ಭಕ್ತರ ಮೂಲಕ, ಅಥವಾ ನೇರವಾಗಿ ಭಗವಂತನಿಂದ ಕೇಳಿಯೇ
ನಾವಿವೆಲ್ಲವನ್ನು ಕೂಡ ತಿಳ್ಕೊಳ್ಳಿಕ್ಕೆ ಸಾಧ್ಯ. ಇಲ್ಲವಾದರೆ ಏನು ಮಾಡ್ತೇವೆ, ನಾವು ಆ ಪಂಜರದೊಂದಿಗೆ ಗುರುತಿಸ್ಕೊಂಡು ಬಿಡ್ತೇವೆ. ಇಷ್ಟೇ, ನನ್ನ ಪಂಜರ ನಾನು ಚಿಕ್ಕದಾಗಿದೆ, ದೊಡ್ಡದಾಗಿದೆ, ಹಳೆಯದಾಗಿದೆ, ತುಕ್ಕು ಹಿಡಿದಿದೆ, ಈ ರೀತಿ ಎಲ್ಲ ಬೇರೆ ಬೇರೆ ವಿಧಾನವಾಗಿ ಏನೆಲ್ಲ ಅದರಲ್ಲೇ ನಾವು ಸಮಯವನ್ನು ವ್ಯರ್ಥ ಮಾಡಿಬಿಡ್ತೇವೆ ಅಷ್ಟೇ, ನಮ್ಮ ನಿಜವಾದ ಅಸ್ತಿತ್ವವನ್ನು ಮರೆತು. ಅದನ್ನೇ ಇಲ್ಲಿ ಹೇಳ್ತಿರೋದು, ಜಡ ಮತ್ತು ಚೇತನ ಎಂಬುವು ಮಿಥ್ಯ ಅಹಂಕಾರದಿಂದ ಗಂಟು ಹಾಕಿರುತ್ತವೆ. ಮಿಥ್ಯ ಅಹಂಕಾರ ಅಂದರೆ ಫಾಲ್ಸ್ ಈಗೋ, ಅಹಂಕಾರ, ಮಿಥ್ಯ ಅಹಂಕಾರ, ಫಾಲ್ಸ್ ಈಗೋ. ನಾನು ಹೇಳಿದ ಹಾಗೆ ಜಡ ಮತ್ತು ಚೇತನ ಎರಡು ಕಾಂಬಿನೇಷನ್ ಇಲ್ಲವೇ ಇಲ್ಲ. ಆ ಪಕ್ಷಿ ಮತ್ತು ಏನು ಆ ಒಂದು ಪಂಜರ ಎರಡು ಬೇರೆ ಬೇರೆ. ಆದರೆ ಫಾಲ್ಸ್ ಈಗೋ ಅಥವಾ ಮಿಥ್ಯ ಅಹಂಕಾರ, ನಾನೇ ಈ ದೇಹ ಅಂತ ಗುರುತಿಸ್ಕೊಳ್ಳೋ ರೀತಿ ಮಾಡಿಬಿಡುತ್ತೆ ನಮ್ಮ ಅಹಂಕಾರ ಅಥವಾ ಫಾಲ್ಸ್ ಈಗೋ. ಅದನ್ನು ನಾವು ಕತ್ತರಿಸಿ ಹಾಕಬೇಕು. ತನ್ನನ್ನು ಜಡದೊಂದಿಗೆ ಗುರುತಿಸಿಕೊಳ್ಳುವುದೇ ಹೃದಯ ಗ್ರಂಥಿ ಎನಿಸುವುದು. ಅದು ಎಲ್ಲ ಬದ್ಧಾತ್ಮರಲ್ಲಿ ಇರುತ್ತದೆ ಮತ್ತು ಲೈಂಗಿಕ ಜೀವನದಲ್ಲಿ ಅನುರಾಗವು ಹೆಚ್ಚಾದ ಹಾಗೆಲ್ಲ ಅದು ಮತ್ತಷ್ಟು ಬಿಗಿಯಾಗುತ್ತದೆ. ನಾವು ಈ ದೇಹದೊಂದಿಗೆ ಗುರುತಿಸ್ಕೊಂಡಿದ್ದೇವೆ ಅಂದರೆ ಏನು, ಒಂದು ಗಂಟನ್ನು ಹಾಕ್ಕೊಂಡಿದ್ದೇವೆ. ಇಲ್ಲಿ ಹೇಳ್ತಿರೋದೇನು, ಯಾರು ಹೆಚ್ಚು ಹೆಚ್ಚು ಲೈಂಗಿಕ ಜೀವನದಲ್ಲಿ ತೊಡಗಿರ್ತಾರೆ, ಈ ಗಂಟು ಇನ್ನೂ ಹೆಚ್ಚು ಹೆಚ್ಚು ಭದ್ರವಾಗ್ತಾ ಹೋಗುತ್ತೆ, ಅಂದರೆ ಗಟ್ಟಿಯಾಗ್ತಾ ಹೋಗುತ್ತೆ. ಅದನ್ನು ಬಿಡಿಸ್ಕೊಳ್ಳೋದು ಆ ವ್ಯಕ್ತಿಗೆ ಕಷ್ಟವಾಗ್ತಾ ಹೋಗುತ್ತೆ. ಇದನ್ನೇ ಋಷಭದೇವರು ಆ ಭಾಗವತದ 5ನೇ ಸ್ಕಂದದಲ್ಲಿ ಅವರ ಉಪದೇಶದಲ್ಲಿ ಕೇಳ್ತೇವೆ. ಪುಂಸಃ ಸ್ತ್ರೀಯ ಮಿಥುನಿ ಭಾವಮೇತಂ ತಯೋರ್ಮಿತೋ ಹೃದಯ ಗ್ರಂಥಿಮಾಹು ಅಥೋ ಗೃಹ ಕ್ಷೇತ್ರ ಸುತಾಪ್ತ ವಿತ್ತೇರ್ ಜನಸ್ಯ ಮೋಹೋಯಂ ಅಹಮ್ಮಮೇತಿ. ಒಬ್ಬ ಗಂಡು ಮತ್ತು ಒಂದು ಹೆಣ್ಣು, ಅವರ ಮಿಥುನಿ ಭಾವಮೇತಂ ತಯೋರ್ ಹೃದಯ ಗ್ರಂಥಿಮಾಹು. ಅವರ ಹೃದಯದಲ್ಲಿ ಆ ಹಾರ್ಡ್ ನಾಟ್ ವಿಲ್ ಬಿ ಟೈಡ್, ಜೋರಾದ ಒಂದು ಗಂಟನ್ನು ಹಾಕಿದ ಹಾಗೆ. ಆ ಗಂಟು ಅಲ್ಲಿಗೆ ನಿಲ್ಲೋದಿಲ್ಲ. ಅಥ ಗೃಹ ಕ್ಷೇತ್ರ ಸುತ ಆಪ್ತ ವಿತ್ತ. ಮನೆ, ಗೃಹ ಮತ್ತು ಕ್ಷೇತ್ರ, ನನ್ನ ಒಂದು ಏನು ಆಸ್ತಿ, ಸುತ ಮಕ್ಕಳು, ಆಪ್ತ ಅಂದರೆ ಸ್ನೇಹಿತರು, ಬಂಧುಗಳು, ವಿತ್ತ ಹಣ, ಹೀಗೆ ಈ ಗ್ರಂಥಿ, ಈ ಒಂದು ನಾಟ್ ಏನಿದೆ ಎಲ್ಲವನ್ನು ಕೂಡ ಆವರಿಸ್ಕೊಂಡು ಬಿಡುತ್ತೆ. ಆ ಗಂಟು ದೊಡ್ಡದಾಗಿ ಬೆಳೆಯುತ್ತೆ. ಎಷ್ಟು ದೊಡ್ಡದಾಗಿ ಅಂದರೆ ಒಂದು ಬೆಟ್ಟದ ಆಕಾರದ ರೀತಿ ನಾವು ಕಂಪೇರ್ ಮಾಡ್ಬೋದು. ಅಷ್ಟು ಬಲವಾದ ಒಂದು ಗಂಟನ ಒಳಗಡೆ ನಾವು ಸಿಲುಕೊಂಡು ಬಿಡ್ತೇವೆ. ಒಂದು ದೊಡ್ಡ ಬೆಟ್ಟ ಇರಬಹುದು, ಅಂದರೆ ಏನು ಅದನ್ನು ನಮಗೆ ಛೇದಿಸಿ ಹೊರಗೆ ಬರಲಿಕ್ಕೆ ನಮಗೆ ಸಾಧ್ಯ ಆಗದೇ ಇರಬಹುದು. ಆದರೆ ನಾವು ಇಲ್ಲಿ ಕೊಟ್ಟಿರೋ ಪ್ರಕಾರ ಚೇತಾತೆ ಹೃದಯ ಗ್ರಂಥಿಂ, ಅಂತಹ ಗ್ರಂಥಿಯನ್ನು ಕೂಡ ಕತ್ತರಿಸಿ ಹಾಕಲಿಕ್ಕೆ ಸಾಧ್ಯ ಆಗತ್ತೆ. ಹೇಗೆ? ಬ್ರಹ್ಮಭಾವನಃ, ಆಧ್ಯಾತ್ಮಿಕ ಜ್ಞಾನದಿಂದ ಮಾತ್ರ ಈ ಗಂಟನ್ನು ಹಾಕಲಿಕ್ಕೆ ಸಾಧ್ಯ ಆಗೋದು. ಹೇಗೆ ಒಂದು ದೊಡ್ಡ ಬೆಟ್ಟ ಇರಬಹುದು, ಇಂದ್ರನ ಏನು ಒಂದು ವಜ್ರಾಯುಧ ದೊಡ್ಡ ಸಿಡಿಲು ಬಡಿದಾಗ ಅಂತಹ ದೊಡ್ಡ ಬೆಟ್ಟವೂ ಕೂಡ ಏನು 2 ಭಾಗವಾಗಿಬಿಡುತ್ತೆ ಅಥವಾ ಛಿದ್ರ ಆಗುತ್ತೆ. ಅವನು ದೊಡ್ಡ ಅಸ್ತ್ರವನ್ನು ಕೈಲಿ ಹಿಡ್ಕೊಂಡಾಗ ಕೃಷ್ಣ ಕೂಡ 15ನೇ ಅಧ್ಯಾಯದಲ್ಲಿ ಇದನ್ನೇ ಹೇಳೋದು, ಏನು ಅಸಂಗ ಶಸ್ತ್ರೇಣ ದೃಢೇನ ಚಿತ್ವ. ಅಸಂಗ ಶಸ್ತ್ರ ಅಂದರೆ ಡಿಟ್ಯಾಚ್ಮೆಂಟ್ ಅನ್ನುವ ಒಂದು ಅಸ್ತ್ರವನ್ನು ಹಿಡ್ಕೊಂಡು ಈ ಗಂಟನ್ನು ಕತ್ತರಿಸಿ ಹಾಕಬೇಕು. ಡಿಟ್ಯಾಚ್ಮೆಂಟ್ ಏನು, ನಾನು, ನನ್ನದು, ಮಮಕಾರ ಎಲ್ಲವನ್ನು ನಾವು ಬಿಡಬೇಕು. ಅದರಲ್ಲೂ ವಿಶೇಷವಾಗಿ ನೋಡಿ, ಶಾಸ್ತ್ರಜ್ಞಾನವನ್ನು ಹೊಂದೋದು, ಶಾಸ್ತ್ರದ ಜ್ಞಾನ ಇದು ಒಂದು ಅಸ್ತ್ರ. ವಿಶೇಷವಾಗಿ ನಾವು ಕೃಷ್ಣ ಪ್ರಜ್ಞೆಯನ್ನು ಹೊಂದಿದಾಗ ಏನಾಗುತ್ತೆ, ಆ ಅಸ್ತ್ರವೂ ಕೂಡ ಏನು, ಇಟ್ ಈಸ್ ಲೈಕ್ ಶಾರ್ಪನ್ಡ್ ಸ್ವೋರ್ಡ್. ಒಂದು ಖಡ್ಗ ಇದೆ, ಅದು
ಸರಿ ಏನೋ ಕತ್ತರಿಸಿ ಹಾಕಿಬಿಡುತ್ತೆ. ಆ ಖಡ್ಗ ಬಹಳ ಹರಿತವಾಗಿದ್ದಾಗ, ಇಫ್ ಇಟ್ ಈಸ್ ಶಾರ್ಪಂಡ್ ನೈಸ್ಲಿ, ಅದು ಬಹಳ ಸುಲಭವಾಗಿ ಎಂತಹ ದೊಡ್ಡ ಗಂಟನ್ನು ಕೂಡ ಕತ್ತರಿಸಿ ಹಾಕಲಿಕ್ಕೆ ಸಾಧ್ಯ ಆಗುತ್ತೆ. ನೋಡಿ, ಇದೇ ನಮ್ಮಲ್ಲೂ ಕೂಡ ಎಷ್ಟೋ ಜನರಿಗೆ ಈ ಒಂದು ಅನುಭವ ಆಗಿರುತ್ತೆ. ನಾವು ಯಾವಾಗ ಪ್ರಭುಪಾದರ ಪುಸ್ತಕಗಳನ್ನು ಓದ್ತೇವೆ, ಭಗವದ್ಗೀತೆ ಭಾಗವತದ ಅಧ್ಯಯನದಲ್ಲಿ ತೊಡಗುತ್ತೇವೆ, ಆಗ ಎಷ್ಟೋ ಹೃದಯದ ಗಂಟುಗಳು, ಗ್ರಂಥಿಗಳು ಕತ್ತರಿಸಿ ಹೋಗಿಬಿಡುತ್ತೆ. ನಾವು ಏನೇನೋ ಬೇರೆ ಬೇರೆ ರೀತಿಯ ಕಲ್ಪನೆಯನ್ನು ನಾವು ಮಾಡಿಕೊಂಡಿರ್ತೇವೆ ಜೀವನದಲ್ಲಿ. ನಾನು ಹೀಗೆ ಮಾಡಬೇಕು, ಹಾಗೆ ಮಾಡಬೇಕು, ಜೀವನದ ಉದ್ದೇಶ ಹೀಗಿರಬೇಕು, ಏನೆಲ್ಲ ಇಟ್ಕೊಂಡಿರ್ತೇವೆ. ಈ ಜ್ಞಾನವನ್ನು ಪಡ್ಕೊಂಡಾಗ ನಮಗೆ ಅರಿವಾಗತ್ತೆ, ಅಯ್ಯೋ ಅವೆಲ್ಲವೂ ಕೂಡ ಎಷ್ಟು ತುಚ್ಛ, ಅದೆಲ್ಲವೂ ಕೂಡ ತಾತ್ಕಾಲಿಕ, ಟೆಂಪರರಿ. ಅದರಿಂದ ನನಗೆ ನಿಜವಾದ ಸಂತೋಷ ಸಿಗೋದಿಲ್ಲ. ನಾನು ನಿಜವಾಗ್ಲೂ ಸಂತೋಷ ಅಥವಾ ಆನಂದ ಸಿಗಬೇಕು ಅಂದರೆ ಅದಕ್ಕೆ ಬೇರೆಯದೇ ಇನ್ನೊಂದು ಮಾರ್ಗ ಇದೆ. ಈ ಎಲ್ಲ ಮಿಥ್ಯ ಭೌತಿಕ ಚಟುವಟಿಕೆಗಳ ಮೂಲಕ ನನಗೆ ನಿಜವಾದ ಆನಂದ ಸಿಗಲಿಕ್ಕೆ ಸಾಧ್ಯ ಇಲ್ಲ. ಇವೆಲ್ಲವನ್ನು ಕೂಡ ನಾವು ಶಾಸ್ತ್ರಜ್ಞಾನದ ಮೂಲಕ ಅರ್ಥ ಮಾಡಿಕೊಳ್ತೇವೆ. ಅದಕ್ಕೆ ಇದೆಲ್ಲವೂ ಕೂಡ ಬಹಳ ಮುಖ್ಯ. ಶ್ರೀಮದ್ ಭಾಗವತ ಪುರಾಣದಲ್ಲಿ 6ನೇ ಸ್ಕಂದದಲ್ಲಿ ಚಿತ್ರಕೇತು ಮಹಾರಾಜನ ಕಥೆ ಇದೆ. ಚಿತ್ರಕೇತು ದೊಡ್ಡ ರಾಜ, ಹಲವಾರು ಪತ್ನಿಯರು ಇದ್ದಾರೆ ಆತನಿಗೆ, ರಾಣಿಯರು. ಆದರೆ ಏನು, ಅವನಿಗೆ ಒಂದು ಚಿಂತೆ. ಅವನ ಚಿಂತೆ ಏನು? ಅವನಿಗೆ ಮಕ್ಕಳಾಗಿಲ್ಲ. ಬಹಳ ದುಃಖದಿಂದ ಕೂಡಿದ್ದಾನೆ. ಒಮ್ಮೆ ಅವನ ಅರಮನೆಗೆ ಅಂಗೀರ ಋಷಿಗಳು ಬರ್ತಾರೆ. ಅವರು ಬಂದಾಗ ನೋಡ್ತಾರೆ, ಅಯ್ಯೋ ಮಹಾರಾಜ ಬಹಳ ದುಃಖದಲ್ಲಿ ಇದ್ದಾನಲ್ಲ, ನಿನ್ನ ದುಃಖಕ್ಕೆ ಏನು ಕಾರಣ? ನನಗೆ ಮಕ್ಕಳಾಗಿಲ್ಲ, ಇದು ನನಗೆ ಬಹಳ ದುಃಖದ ಸಂಗತಿ. ಹೇಗೋ ಏನೋ ನನಗೆ ಮಕ್ಕಳಾಗೋ ರೀತಿ ನನಗೆ ಆಶೀರ್ವದಿಸಿ ಅಂತ ಕೇಳ್ಕೊಳ್ತಾನೆ. ಸರಿ, ಅಂಗೀರ ಮುನಿಗಳು ಅದಕ್ಕೆ ಒಪ್ಪಿ ಒಂದು ಯಜ್ಞವನ್ನು ಮಾಡಿಸಿ ಆ ಯಜ್ಞದ ಒಂದು ಫಲವನ್ನು ನಿನ್ನ ರಾಣಿಯರಲ್ಲಿ ಒಬ್ಬರಿಗೆ ಕೊಡು ಅಂತ ನೀಡ್ತಾನೆ. ಆದರೆ ಒಂದು ಮಾತನ್ನು ಹೇಳ್ತಾರೆ ಅಂಗೀರ ಋಷಿಗಳು, ನಿನಗೆ ಈಗ ಮಗು ಆಗುತ್ತೆ ಸ್ವಲ್ಪ ಸಮಯದಲ್ಲೇ, ಆದರೆ ಆ ಮಗು ನಿನ್ನ ದುಃಖಕ್ಕೆ ಮತ್ತು ಸುಖಕ್ಕೆ ಎರಡಕ್ಕೂ ಕಾರಣನಾಗ್ತಾನೆ. ಹಿಲ್ ಬಿ ದ ಕಾಸ್ ಫಾರ್ ಯೋರ್ ಜೂಬಿಲೇಷನ್ ಆ್ಯಂಡ್ ಲ್ಯಾಮೆಂಟೇಷನ್. ಆಗ ಚಿತ್ರಕೇತು ಮಹಾರಾಜ ವಿಚಾರ ಮಾಡ್ತಾನೆ, ಅಯ್ಯೋ ಮಗು ಆಗೋದು ಅಂದರೆ ಅದು ಬಹಳ ಸಂತೋಷದ ವಿಷಯ, ಅದು ಸಂತೋಷಕ್ಕೆ ಕಾರಣ ಆಗ್ತಾನೆ. ಸ್ವಲ್ಪ ದುಃಖ ಕೂಡ ಆಗಬಹುದು. ಮಗ ಹುಟ್ಟಿದ ನಂತರ, ಬೆಳೆದ ನಂತರ ಹೇಳಿದ ಮಾತು ಕೇಳೋದಿಲ್ಲ, ಆಗ ತಂದೆಗೆ ಸ್ವಲ್ಪ ದುಃಖ ಆಗುತ್ತೆ. ಪರವಾಗಿಲ್ಲ, ಹೇಗೋ ಒಬ್ಬ ಮಗ ಇದ್ದರೆ ಚೆನ್ನಾಗಿರುತ್ತೆ, ಇರಲಿ ಒಪ್ಕೊಂಡು ಆತ ಅಂಗೀರ ಋಷಿಗಳು ಕೊಟ್ಟಂತಹ ಹಣ್ಣನ್ನು ತನ್ನ ಹಿರಿಯ ರಾಣಿಯಾದಂತಹ ಕೃತದ್ಯುತಿ ಆಕೆಗೆ ನೀಡ್ತಾನೆ. ಸ್ವಲ್ಪ ಸಮಯದಲ್ಲೇ ಅವರಿಬ್ಬರಿಗೂ ಸಂತಾನವಾಗುತ್ತೆ. ಬಹಳ ಸಂತೋಷ ಆಗುತ್ತೆ ಚಿತ್ರಕೇತು ಮಹಾರಾಜನಿಗೆ. ಆದರೆ ಈ ಸಂತೋಷ ಬಹಳ ದಿನ ಇರೋದಿಲ್ಲ. ಏನಾಗುತ್ತೆ, ಮಗ ಹುಟ್ಟಿದ ನಂತರ ಚಿತ್ರಕೇತು ಮಹಾರಾಜನಿಗೆ ಆತನ ಹಿರಿಯ ಪತ್ನಿ ಯಾರು ಕೃತದ್ಯುತಿ, ಆಕೆಯ ಮೇಲೆ ಇನ್ನಷ್ಟು ವ್ಯಾಮೋಹ, ಪ್ರೀತಿ ಹೆಚ್ಚಾಗುತ್ತೆ. ಆತನ ಮಗನ ಮೇಲೆ, ಆತನ ಹೆಂಡತಿಯ ಮೇಲೆ. ಆದರೆ ಅವನಿಗಿನ್ನೂ ಹಲವಾರು ಜನ ಪತ್ನಿಯರಿದ್ದಾರೆ. ಅವರೆಲ್ಲರಿಗೂ ಕೂಡ ಹೊಟ್ಟೆ ಕಿಚ್ಚು, ಅಸೂಯೆ ಯಾವ ಮಟ್ಟಕ್ಕೆ ಹೋಗುತ್ತೆ ಅಂದರೆ ಅವರೆಲ್ಲರಿಗೂ ಕೂಡ ಅಷ್ಟು ಕ್ರೋಧ ಉಂಟಾಗಿ ಆ ಸಣ್ಣ ಮಗನಿಗೆ ವಿಷವನ್ನು ಕೊಟ್ಟು ಕೊಂದು ಬಿಡ್ತಾರೆ. ಇದು ಚಿತ್ರಕೇತು ಮಹಾರಾಜನಿಗೆ ಬಹಳ ದುಃಖಕ್ಕೆ, ಈ ಒಂದು ಪ್ರಸಂಗ ಇನ್ನಷ್ಟು ದುಃಖಕ್ಕೆ ಒಳಗಾಗ್ತಾನೆ. ಎಷ್ಟೋ ವರ್ಷಗಳ ಕಾಲ ಕಳೆದ ನಂತರ ಹೇಗೋ ಏನೋ ಮಗನಾದ, ಈಗ ಅವನನ್ನು ಕೂಡ ಕಳ್ಕೊಂಡ್ಬಿಟ್ನಲ್ಲ ಅಂತ ಬಹಳ ದುಃಖದಲ್ಲಿದ್ದಾಗ ಮತ್ತೆ ಅಂಗೀರ ಋಷಿ ಮತ್ತು ನಾರದ ಮುನಿಗಳು ಬರ್ತಾರೆ. ಅವನ ದುಃಖವನ್ನು ಮತ್ತೆ ನೋಡ್ತಾರೆ. ನಾರದ ಮುನಿಗಳು ತಮ್ಮ ತಪಶಕ್ತಿಯಿಂದ ಆ ಸತ್ತು ಹೋದಂಥ ಮಗನಿಗೆ ಮತ್ತೊಮ್ಮೆ ಜೀವವನ್ನು ಕೊಡ್ತಾರೆ. ಸತ್ತು ಹೆಣವಾಗಿ ಬಿದ್ದಂತಹ ಮಗ ಮತ್ತೆ ಎದ್ದು ಕುಳಿತುಕೊಳ್ತಾನೆ.
ಕುಳಿತುಕೊಂಡು ನನ್ನ ಮಗ ಅಂತ ತಂದೆ ತಾಯಿ ಇಬ್ಬರು ಕೂಡ ಅಪ್ಕೊಳ್ಳಿಕ್ಕೆ ಹೋದಾಗ ಯಾರು ಇವರು ಹೇಳ್ತಾರೆ, ಇವರು ನಿನ್ನ ತಂದೆ, ಇವರು ನಿನ್ನ ತಾಯಿ ಅಂದರೆ ಯಾವ ಜನ್ಮದಲ್ಲಿ ಎಷ್ಟೋ ನೂರಾರು ಸಾವಿರಾರು ಜನ್ಮಗಳನ್ನು ನಾನು ತಗೊಂಡಿದ್ದೆ ಹಿಂದೆ. ಎಷ್ಟೋ ಜನ ತಂದೆ ತಾಯಿಯರು ಪ್ರತಿಯೊಂದು ಜನ್ಮದಲ್ಲೂ ಕೂಡ ಒಬ್ಬ ತಂದೆ ಒಬ್ಬ ತಾಯಿ ಮೂಲಕ ನಾನು ಬಂದಿದ್ದೇನೆ. ಇವರು ಯಾವ ಜನ್ಮದಲ್ಲಿ ಇವರು ನನ್ನ ತಂದೆ ತಾಯಿ, ನನ್ನ ನಿಜವಾದ ತಂದೆ ಬಂದು ಭಗವಂತ. ಹೇಗೋ ಏನೋ ಅವನನ್ನು ಮರೆತು ನಾನು ಈ ಭೌತಿಕ ಬಂಧನಕ್ಕೆ, ಭೌತಿಕ ಜಗತ್ತಿಗೆ ಬಂದುಬಿಟ್ಟಿದ್ದೇನೆ. ಇಲ್ಲಿ ಪ್ರತಿಯೊಂದು ದೇಹವನ್ನು ಬದಲಾವಣೆ ಮಾಡ್ತಿರುವಾಗ ಒಬ್ಬ ತಂದೆ ಒಬ್ಬ ತಾಯಿಯನ್ನು ಸ್ವೀಕಾರ ಮಾಡ್ತಿದ್ದೇನೆ. ಕೆಲವು ಬಾರಿ ಮನುಷ್ಯರನ್ನು ಸ್ವೀಕಾರ ಮಾಡ್ತೇನೆ, ಇನ್ನು ಎಷ್ಟೋ ಬಾರಿ ಬೇರೆ ಪ್ರಾಣಿಗಳನ್ನು ನನ್ನ ತಂದೆ ತಾಯಿಯಾಗಿ ಸ್ವೀಕಾರ ಮಾಡ್ತೇನೆ. ಹೀಗೆ ಜನ್ಮ, ಮೃತ್ಯು, ಜರ, ವ್ಯಾಧಿ, ಹುಟ್ಟು, ಸಾವು, ರೋಗ, ಮುಪ್ಪು ಈ ಒಂದು ಚಕ್ರದಲ್ಲಿ ನಾನು ಸಿಲ್ಕೊಂಡು ಬಿಟ್ಟಿದ್ದೇನೆ. ಹೇಗೋ ಏನೋ ಈಗ ನಾನು ಭಗವಂತನ ಜ್ಞಾನ ನನಗೆ ಉಂಟಾಗಿದೆ, ಅವನ ಆ ಮಾರ್ಗದಲ್ಲಿ ಹೋಗ್ತಿದ್ದೇನೆ. ಮತ್ತೆ ನನ್ನನ್ನು ಯಾತಕ್ಕೆ ನೀವು ವಾಪಸ್ ಕರೆದಿದ್ದು, ಯಾತಕ್ಕೆ ನನ್ನನ್ನು ಹಿಂದೆ ಕರೆದಿದ್ದೀರಿ, ನನ್ನನ್ನು ಬಿಟ್ಟುಬಿಡಿ, ನಾನು ಹೋಗ್ತೇನೆ. ಈ ರೀತಿ ಆತನ ಮಗ, ಚಿತ್ರಕೇತುವಿನ ಮಗ, ತಂದೆ ತಾಯಿಯರಿಗೆ ಉಪದೇಶವನ್ನು ನೀಡಿ ಆತ ಮತ್ತೆ ಹೋಗಿಬಿಡ್ತಾನೆ. ಆಗ ಚಿತ್ರಕೇತು ಮಹಾರಾಜ ಮತ್ತು ಕೃತದ್ಯುತಿ ಅವರಿಗೆ ಸಮಾಧಾನ ಆಗುತ್ತೆ. ಅವರು ಜೀವನದ ನಿಜವಾದ ಅಸ್ತಿತ್ವವನ್ನು ಅರ್ಥ ಮಾಡಿಕೊಂಡು, ಈ ಜೀವನ ಇರೋದೇ ಹೀಗೆ, ಸುಖ ದುಃಖ ನಮ್ಮ ಕರ್ಮಕ್ಕೆ ಅನುಸಾರವಾಗಿ ಬರುತ್ತೆ ಹೋಗುತ್ತೆ, ಎಲ್ಲವೂ ತಾತ್ಕಾಲಿಕ. ಈಗ ನಾನು ಸುಖವಾಗಿ ಇದ್ದೀನಿ ಅಂತ ಹೇಳಿದ್ರೆ ಅದು ಕೂಡ ಟೆಂಪರರಿ. ನಾಳೆ ಏನಾಗುತ್ತೆ ಯಾರಿಗೆ ಗೊತ್ತು. ಅಥವಾ ನಾನು ತುಂಬ ದುಃಖದಲ್ಲಿ ಮುಳುಗೋಗಿದ್ದೇನೆ, ನಾಳೆ ಬದಲಾಗಬಹುದು. ಸಮಯ ಸಂದರ್ಭ ಹೇಗಿರುತ್ತೆ ಹೇಳಲಿಕ್ಕೆ ಬರೋದಿಲ್ಲ. ಅದು ಹೇಗಿದೆಯೋ ಯಥಾವತ್ತಾಗಿ ಅದನ್ನು ಸ್ವೀಕಾರ ಮಾಡಿಕೊಳ್ಬೇಕು. ನನ್ನ ಸುಖಕ್ಕೆ, ನನ್ನ ಆನಂದಕ್ಕೆ ನಾನು ಯಾವುದೇ ಭೌತಿಕ ವಸ್ತುಗಳನ್ನು, ಭೌತಿಕ ಜನರನ್ನು, ಅವರ ಮೇಲೆ ನಾನು ಅವಲಂಬಿತವಾಗಿರೋದಿಲ್ಲ. ಅವರ ಮೇಲೆ ಅವಲಂಬಿತವಾಗಿದ್ದರೆ ಇಂದಲ್ಲ ನಾಳೆ ಅದಕ್ಕೆ ದುಃಖಕ್ಕೆ ಕಾರಣ ಆಗೇ ತೀರುತ್ತೆ. ಯಾವುದೇ ಇನ್ನೊಬ್ಬ ವ್ಯಕ್ತಿ ಇರ್ಬೋದು, ಹಣ ಇರ್ಬೋದು, ಸಂಪತ್ತಿರ್ಬೋದು, ಆಸ್ತಿ ಇರ್ಬೋದು, ಏನೇ ಇರ್ಬೋದು, ಈ ಭೌತಿಕ ಜಗತ್ತಿನಲ್ಲಿ ಯಾವುದೇ ಒಂದು ವಸ್ತು ಅಥವಾ ವ್ಯಕ್ತಿಯ ಮೇಲೆ ನಾವು ಆನಂದಕ್ಕಾಗಿ ಅವಲಂಬಿತವಾಗಿದ್ದೇವೆ, ವಿ ಆರ್ ಡಿಪೆಂಡೆಂಟ್ ಆನ್ ಹಿಮ್ ಆರ್ ಡಿಪೆಂಡೆಂಟ್ ಆನ್ ಇಟ್ ಅಂತ ಬಂದಾಗ ಅದು ಇಂದಲ್ಲ ನಾಳೆ ನಮಗೆ ದುಃಖವನ್ನು ಕೊಟ್ಟೇ ಕೊಡುತ್ತೆ. ಯಾಕಂದರೆ ಭೌತಿಕ ಜಗತ್ತಿನಲ್ಲಿ ಎಲ್ಲವೂ ಕೂಡ ಅಶಾಶ್ವತ, ಟೆಂಪರರಿ. ನಮಗೆ ನಿಜವಾದ ಆನಂದ ಬೇಕು, ಸುಖ ಬೇಕು ಅಂದರೆ ನಾವು ನಮ್ಮ ಆಧ್ಯಾತ್ಮಿಕ ಜೀವನದಲ್ಲಿ ಮುಂದುವರಿಬೇಕು. ನಮ್ಮ ನಿಜವಾದ ಸಂಬಂಧ ಇರೋದು ಭಗವಂತನ ಜೊತೆ. ಆ ಸಂಬಂಧದಲ್ಲಿ ನಾವು ಎಷ್ಟು ಮುಂದುವರಿತೇವೆ, ಆ ಸಂಬಂಧವನ್ನು ಯಾವ ರೀತಿ ನಾವು ರೀಎಸ್ಟಾಬ್ಲಿಷ್ ಮತ್ತು ಅದನ್ನು ಪುನರ್ಸ್ಥಾಪಿಸ್ತೇವೆ, ಅಷ್ಟು ನಾವು ಶಾಶ್ವತವಾದಂತಹ ಆನಂದವನ್ನು ನಾವು ಪಡ್ಕೊಳ್ತೇವೆ. ಅದು ಕೆಲವೊಮ್ಮೆ ಈ ಜೀವನದಲ್ಲೇ ಸಂಪೂರ್ಣವಾಗಿ ಆ ಪ್ರಯಾಣದಲ್ಲಿ ಮುಂದುವರೆದೇ ಇರಬಹುದು. ಆದರೂ ಪರವಾಗಿಲ್ಲ, ಮುಂದಿನ ಜನ್ಮವನ್ನು ನಾವು ಪಡ್ಕೊಂಡು ನಾವು ಎಲ್ಲಿ ನಿಲ್ಲಿಸಿರ್ತೇವೆ ಅಲ್ಲಿಂದ ನಾವು ಅದನ್ನು ಕಂಟಿನ್ಯೂ ಮಾಡ್ತೇವೆ, ನಮ್ಮ ಜರ್ನಿ, ನಮ್ಮ ಪ್ರಯಾಣವನ್ನು. ಹೀಗಾಗಿ ಇದನ್ನೇ ಭಗವದ್ಗೀತೆಯಲ್ಲಿ ಕೃಷ್ಣ ಹೇಳೋದು, ಸ್ವಲ್ಪಮಪಿ ಅಸ್ಯ ಧರ್ಮಸ್ಯ ತ್ರಾಯತೆ ಮಹತೋ ಭಯಾತ್ ನೇಹಾಭಿಕ್ರಮನಾಶೋಸ್ತಿ ಪ್ರತ್ಯವಾಯೋ ನ ವಿದ್ಯತೆ. ಈ ಒಂದು ಅಭಿಕ್ರಮ, ಈ ಒಂದು ಮಾರ್ಗದಲ್ಲಿ ಎಷ್ಟು ಮುನ್ನಡೆಯನ್ನು ನಾವು ಸಾಧಿಸಿದ್ದೇವೆ, ಇಟ್ ಈಸ್ ಫಾರ್ ಆರ್ ಎಟರ್ನಲ್ ಪರ್ಮನೆಂಟ್ ಬೆನಿಫಿಟ್. ಶಾಶ್ವತವಾಗಿ ನಾವು ಅಷ್ಟು ಭಗವಂತನ ಬಳಿ ನಾವು ಮುಂದೆ ಹೋಗಿದ್ದೇವೆ. ಅದನ್ನು ಯಾರೂ ಕೂಡ ನಮ್ಮಿಂದ ಕಿತ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ನಾವು ಹೆಚ್ಚು ಸಮಯವನ್ನು ನಮ್ಮ ಆಧ್ಯಾತ್ಮಿಕ ಪ್ರಗತಿಗಾಗಿ ನಾವು ಮುಡುಪಾಗಿಡಬೇಕು. ಇದನ್ನು ಮಾಡದೇ ಇದ್ದರೆ ನಮಗೆ ಆತಂಕ. ನೋಡಿ, ಮೆಟೀರಿಯಲ್ ಲೈಫ್, ಭೌತಿಕ ಜೀವನ ನಾವು ಹೇಗೆ ಅಳತೆ ಮಾಡಿಕೊಳ್ಬೋದು ಅಂದರೆ, ಯಾರಿಗೆ ಹೆಚ್ಚು ಆ್ಯಂಗ್ಸೈಟಿ ಅಂದರೆ ಭಯ, ಆತಂಕ, ಯಾರು ಹೆಚ್ಚು ಭೌತಿಕ ಜನರು ಅಥವಾ ಭೌತಿಕ ವಸ್ತುಗಳಿನ ಜೊತೆ ಗುರುತಿಸ್ಕೊಳ್ತಾರೆ ಅವರಿಗೆ ಹೆಚ್ಚು
ಆತಂಕ, ಭಯ ಇವೆಲ್ಲವೂ ಕೂಡ ಇರುತ್ತೆ. ಇದನ್ನು ಭಾಗವತದಲ್ಲಿ 11ನೇ ಸ್ಕಂದದಲ್ಲಿ ಭರತ, ಋಷಭದೇವನ ಮಗ ಭರತ, ಋಷಭದೇವರಿಗೆ 100 ಜನ ಮಕ್ಕಳು, ಅದರಲ್ಲಿ ಒಬ್ಬ ಭರತ. ಇನ್ನು 99 ಜನ, ಅದರಲ್ಲಿ 19 ಜನ ರಾಜರಾಗ್ತಾರೆ, ಕ್ಷತ್ರಿಯರು, ಇನ್ನು 80 ಜನ ಬ್ರಾಹ್ಮಣರಾಗ್ತಾರೆ. ಕೊನೆಯ 9 ಜನ ನವಯೋಗೇಂದ್ರ ಅಂತ ಹೇಳ್ತೇವೆ. ಅವರ ಬಗ್ಗೆ ವಿವರಣೆ 11ನೇ ಸ್ಕಂದದಲ್ಲಿ ನಮಗೆ ಸಿಗುತ್ತೆ. ಆ 11 ಜನ ನವಯೋಗೇಂದ್ರರು ಅವರು ಹೈಲಿ ಎಲಿವೇಟೆಡ್ ಸೋಲ್ಸ್, ಭಗವಂತನ ಪರಿಶುದ್ಧ ಭಕ್ತರು. ಎಲ್ಲ ದೇಶ ಸಂಚಾರ ಮಾಡ್ತಾ ಅವರ ಪ್ರಚಾರ ಕಾರ್ಯದಲ್ಲಿ ತೊಡಗಿರ್ತಾರೆ. ಹೀಗೆ ಹೋಗ್ತಿರ್ಬೇಕಾದಾಗ ನಿಮಿ ಮಹಾರಾಜ ವಿದೇಹ ಒಂದು ಪ್ರದೇಶಕ್ಕೆ ಬರ್ತಾರೆ. ಅಲ್ಲಿ ನಿಮಿ ಮಹಾರಾಜ ಅವರೆಲ್ಲರನ್ನೂ ಕೂಡ ಬರಮಾಡಿಕೊಂಡು ಕೆಲವು ಪ್ರಶ್ನೆಗಳನ್ನು ಕೇಳ್ತಾನೆ. ಆಗ ಈ ನವಯೋಗೇಂದ್ರರು ಅದಕ್ಕೆ ಉತ್ತರವನ್ನು ನೀಡಲಿಕ್ಕೆ ಪ್ರಾರಂಭ ಮಾಡ್ತಾರೆ. ಆಗ ಆ ನವಯೋಗೇಂದ್ರ 9 ಜನರಲ್ಲಿ ಒಬ್ಬನ ಹೆಸರು ಕವಿ ಅಂತ. ಆತ ಹೇಳೋದು, ಭಯಂ ದ್ವಿತೀಯ ಅಭಿನಿವೇಶತ ಸ್ಯಾತ್ ಈಶಾದಪೇತಸ್ಯ ವಿಪರ್ಯಯೋ ಅಸ್ಮೃತಿ ತನ್ಮಾಯಯ ಬುಧ ಆಭಜೇತ್ತಂ ಗುರುದೇವತಾತ್ಮ ತಸ್ಯ ಭಕ್ತ್ಯ ಏಕಯ ಈಶ ಗುರುದೇವತಾತ್ಮ. ಏನು ಅಂದರೆ, ಭಯಂ ದ್ವಿತೀಯ ಅಭಿನಿವೇಶತ ಸ್ಯಾತ್. ಯಾರು ಈ ದ್ವಿತೀಯ ಅಥವಾ ಪ್ರಥಮ ಅಂದರೆ ಯಾವುದು? ನಮ್ಮ ಆತ್ಮ. ದ್ವಿತೀಯ ಈ ಒಂದು ದೇಹ, ಪ್ರೈಮರಿ ಆ್ಯಂಡ್ ಸೆಕೆಂಡ್ರಿ. ಯಾರು ಈ ದೇಹದೊಂದಿಗೆ ಅವರು ಗುರುತಿಸ್ಕೊಳ್ತಾರೆ ಅವರಿಗೆ ಭಯ ತಪ್ಪಿದ್ದಲ್ಲ. ಯಾಕಂದರೆ ಈ ದೇಹ ಇರೋದೇ ಟೆಂಪರರಿ, ಅಶಾಶ್ವತ, ಶಾಶ್ವತವಾಗಿ ನಮ್ಮ ಮುಂದೆಗೆ ಇರೋದಿಲ್ಲ. ಈಗ ಹೇಗಿದೆ ನಾಳೆ ಇದೇ ರೀತಿ ಇರುತ್ತೆ ಅಂತ ಹೇಳಲಿಕ್ಕೆ ಬರೋದಿಲ್ಲ. ಯಾರು ಈ ದೇಹದೊಂದಿಗೆ ಗುರುತಿಸ್ಕೊಳ್ತಾರೆ, ದೇಹದ ಒಂದು ಸ್ವಭಾವ ಏನು, ಇಂದು ಯೌವನಾವಸ್ಥೆಯಲ್ಲಿರ್ಬೋದು, ನಾಳೆ ಮುಪ್ಪಾಗುತ್ತೆ, ರೋಗಗಳು ಬರುತ್ತೆ, ಒಂದು ದಿನ ಈ ದೇಹವನ್ನೇ ನಾವು ತ್ಯಾಗ ಮಾಡಿ ಹೋಗಲೇಬೇಕು. ಹಾಗಾಗಿ ನಾವು ಈ ದೇಹದೊಂದಿಗೆ ಗುರುತಿಸ್ಕೊಳ್ಳೋ ಹಾಗಿಲ್ಲ. ಯಾರು ಈ ರೀತಿ ಗುರುತಿಸ್ಕೊಳ್ತಾರೆ? ಭಯಂ ದ್ವಿತೀಯ ಅಭಿನಿವೇಶತಃ ಸ್ಯಾತ್. ಅವರಿಗೆ ಭಯ ಅನ್ನೋದು ಖಂಡಿತವಾಗಿಯೂ ಅವ್ರನ್ನ ಆವರಿಸಿರುತ್ತೆ. ಈಶಾದ್ ಅಪೇತಸ್ಯ ವಿಪರ್ಯಯೋ ಅಸ್ಮೃತಿ. ಈಶಾದ್ ಅಪೇತಸ್ಯ ಅಂದರೆ ಈ ದೇಹದೊಂದಿಗೆ ಗುರುತಿಸ್ಕೊಂಡಾಗ ಏನು ಮಾಡ್ತಾರೆ? ಭಗವಂತನನ್ನು ಮರೆತು ಬಿಡ್ತಾರೆ. ನಾನು ಈ ದೇಹಕ್ಕೆ ಸಂಬಂಧಪಟ್ಟ ಜನರು ನನ್ನ ಜನ, ಈ ದೇಹಕ್ಕೆ ಸಂಬಂಧಪಟ್ಟ ವಸ್ತು ನನ್ನದು. ಈ ಒಂದು ರಿಲೇಷನ್ಶಿಪ್, ಟೆಂಪರರಿ ರಿಲೇಷನ್ಶಿಪ್, ಅದರಲ್ಲೇ ಮುಳುಗಿ ಹೋಗಿಬಿಡ್ತಾರೆ. ಭಗವಂತ ಯಾರು, ಅವನೊಂದಿಗೆ ನನ್ನ ಸಂಬಂಧ ಏನು, ಇವೆಲ್ಲವನ್ನು ಕೂಡ ಅವರು ಮರೆತು ಬಿಡ್ತಾರೆ. ವಿಪರ್ಯಯೋ ಅಸ್ಮೃತಿ. ಸ್ಮೃತಿ ಅಂದರೆ ರಿಮೆಂಬ್ರೆನ್ಸ್, ನೆನಪಿನ ಶಕ್ತಿ. ದೇಹದೊಂದಿಗೆ ಗುರುತಿಸ್ಕೊಂಡಾಗ ಅವರು ಭಗವಂತನನ್ನು ಮರೆತು ಬಿಡ್ತಾರೆ. ಆಗೇನಾಗತ್ತೆ? ಏನು ಮಾಡಬೇಕು ಅಂದರೆ ಬುಧ ಆಭಜೇತ್ತಂ. ಒಬ್ಬ ಬುದ್ಧಿವಂತ ಮನುಷ್ಯ ಏನು ಮಾಡ್ತಾನೆ? ನಾನು ಈ ದೇಹ ಅಲ್ಲ ಅಂತ ಶಾಸ್ತ್ರದ ಮೂಲಕ ಆತ ಅರ್ಥ ಮಾಡಿಕೊಂಡು ಭಕ್ತ್ಯ ಏಕಯ ಈಶಂ, ಅನ್ಅಲಾಯ್ಡ್ ಪ್ಯೂರ್ ಡಿವೋಷನಲ್ ಸರ್ವಿಸ್, ಅನನ್ಯ ಭಕ್ತಿಯನ್ನು ಭಗವಂತನಲ್ಲಿ ಮಾಡಿ ಆತ ಈ ದೇಹದ ಬಂಧನದಿಂದ ಹೊರಗೆ ಬರುತ್ತಾನೆ. ಈ ಜ್ಞಾನವನ್ನು ನಾವು ತಿಳ್ಕೊಳ್ಳದೇ ಇದ್ದರೆ, ನಾವು ದೇಹದೊಂದಿಗೆ ಗುರುತಿಸ್ಕೊಂಡ್ರೆ ನಮಗೆ ನಿಜವಾದ ಭಯದಿಂದ ಹೊರಗೆ ಬರಲಿಕ್ಕೆ ಸಾಧ್ಯ ಇಲ್ಲ. ಯಾಕಂದರೆ ಈ ಪ್ರಪಂಚದಲ್ಲಿ ಪ್ರತಿಯೊಬ್ಬರಿಗೂ ಕೂಡ ಭಯ ಇದೆ. ಕೆಲವು ದಿನಗಳ ಹಿಂದೆ ಅಷ್ಟೇ ಏನು ವಾರ್ತೆಗಳಲ್ಲಿ ಕೆಲವರು ಯಾರೋ ಹೇಳಿದ್ರೆ, ಹೇಗೆ ಅಮೇರಿಕಾದಲ್ಲಿ ಒಬ್ಬ ಹೊಸ ಅಧ್ಯಕ್ಷನು ಬಂದಿದ್ದಾನೆ, ಎಲ್ಲ ದೇಶಗಳ ಮೇಲೆ ಏನೊಂದು ಟ್ಯಾಕ್ಸ್ ಹಾಕ್ತಿದ್ದಾನೆ. ಎಲ್ಲ ಸ್ಟಾಕ್ ಮಾರ್ಕೆಟ್ ಎಲ್ಲ ಭಾಳ ಬಿದ್ದು ಹೋಗಿಬಿಟ್ಟಿದೆ, ಏನೇನೋ ಭಯ ಆಗ್ತಾ ಇದೆ, ಏನಾಗುತ್ತೋ ನಾಳೆ ಏನಾಗುತ್ತೋ, ಎಲ್ಲರಿಗೂ ಕೂಡ ಆತಂಕ. ಯಾರಿಗೆ ಭಯ ಇಲ್ಲ? ಎಷ್ಟೇ ಹಣ ಇರ್ಬೋದು, ಸಂಪತ್ತಿರ್ಬೋದು, ಅಧಿಕಾರ ಇರ್ಬೋದು, ಎಲ್ಲರಿಗೂ ಕೂಡ ಭಯ, ನಾಳೆ ಏನಾಗುತ್ತೋ ಅಂತ. ಯಾರಿಗೂ ಈ ಭಯ ತಪ್ಪಿದ್ದಲ್ಲ. ಮತ್ತು ಹಾಗಿದ್ದಾಗ ಸಾಮಾನ್ಯ ಮನುಷ್ಯರು ನಾವು ಹೇಗೆ ತಪ್ಪಿಸ್ಕೊಳ್ಬೇಕು?
ಹಾಗಾಗಿ ನಿಜವಾಗಲೂ ಭಯದಿಂದ ಹೊರಗೆ ಬರಬೇಕು ಅಂದರೆ ಇಲ್ಲಿದೆ ಮಾರ್ಗ. ಇದನ್ನೇ ಶುಕದೇವ ಗೋಸ್ವಾಮಿಗಳು ಪರೀಕ್ಷಿತ ಮಹಾರಾಜನಿಗೂ ಹೇಳೋದು. ತಸ್ಮಾತ್ ಭಾರತ ಸರ್ವಾತ್ಮ ಭಗವಾನ್ ಈಶ್ವರೋ ಹರಿಹಿ ಶ್ರೋತವ್ಯ ಕೀರ್ತಿತವ್ಯಶ್ಚ ಸ್ಮರ್ತವ್ಯಶ್ಚ ಇಚ್ಛತಾ ಅಭಯಂ. ಓ ಮಹಾರಾಜ, ನಿನಗೆ ನಿಜವಾದ ಅಭಯ ಬೇಕು ಅಂದರೆ ಯಾವಾಗಲೂ ಕೂಡ ಶ್ರೋತವ್ಯ, ಭಗವಂತನ ಬಗ್ಗೆ ಕೇಳಿಸ್ಕೊಳ್ಬೇಕು. ಕೀರ್ತಿತವ್ಯ, ಭಗವಂತನ ಬಗ್ಗೆ ಹೇಳಬೇಕು, ಅವನ ನಾಮವನ್ನು ಉಚ್ಚಾರ ಮಾಡಬೇಕು. ಸ್ಮರ್ತವ್ಯ, ಅವನನ್ನು ಯಾವಾಗಲೂ ನೆನಪು ಮಾಡಿಕೊಳ್ಬೇಕು. ಈ ರೀತಿ ಮಾಡಿದಾಗ ಮಾತ್ರ ಏನಾಗತ್ತೆ? ಸ್ಮರ್ತವ್ಯಶ್ಚ ಇಚ್ಛತ ಅಭಯಂ, ಅಭಯ ನಿನಗೆ ಸಿಗುತ್ತೆ. ಇಲ್ಲವಾದರೆ ನಮಗೆ ಅಭಯ ಸಿಗೋದು ಸಾಧ್ಯ ಇಲ್ಲ. ಇದೇ ಪರಿಸ್ಥಿತಿಯಲ್ಲಿ ಈಗ ದೇವಹೂತಿ ಕೂಡ ಆತ ಹೆದರ್ಕೊಂಡು ಬಿಟ್ಟಿದ್ದಾಳೆ. ಅಯ್ಯೋ, ನನ್ನ ಗಂಡನೂ ಕೂಡ ಈಗ ಮನೆಯನ್ನು ಬಿಟ್ಟು ಹೋಗ್ತಿದ್ದಾನೆ, ನನ್ನ ಪರಿಸ್ಥಿತಿ ಏನಾಗುತ್ತೆ ಅಂತ. ಆಕೆಯ ಗಂಡ ಕರ್ದಮ ಮುನಿ ಆಕೆಗೆ ಬೇರೆ ರೀತಿ ಏನೋ ಸಾಂತ್ವನ ಮಾಡಲಿಕ್ಕೆ ಹೋಗಿಲ್ಲ. ಆತ ಏನು ಹೇಳ್ತಾನೆ? ಇಲ್ಲ, ಹೆದರಬೇಡ, ನಿನ್ನ ಮಗ ಬರ್ತಾನೆ, ಆತ ನಿನಗೆ ಎಲ್ಲ ಬಗೆಯ ಆಧ್ಯಾತ್ಮಿಕ ಜ್ಞಾನವನ್ನು ಕೊಡ್ತಾನೆ. ಬ್ರಹ್ಮಭಾವನಃ, ಆ ಜ್ಞಾನದ ಮೂಲಕ ನಿನ್ನ ಎಲ್ಲ ಭಯವೂ ಕೂಡ ನಿವಾರಣೆ ಆಗುತ್ತೆ. ಆ ಜ್ಞಾನವನ್ನು ಸ್ವೀಕಾರ ಮಾಡು. ನಿನ್ನ ಮಗ ಸಾಮಾನ್ಯನಲ್ಲ, ಸಾಕ್ಷಾತ್ ದೇವೋತ್ತಮ ಪರಮಪುರುಷನೇ ನಿನ್ನ ಮಗನ ರೂಪದಲ್ಲಿ ಬರಲಿದ್ದಾನೆ. ಹೀಗಾಗಿ ಹೆದರಬೇಡ. ಸೊ ಇದು ನಿಜವಾದ ಅರ್ಥದಲ್ಲಿ ಅಥವಾ ನಿಜವಾದ ರೀತಿಯಲ್ಲಿ ನಾವು ಭಯದಿಂದ ಹೊರಗೆ ಬರಬೇಕಾಗಿರುವಂತಹ ಒಂದು ರೀತಿ. ಇದನ್ನು ಬಿಟ್ಟು ನಾವಿನ್ನು ಏನೇ ಪ್ರಯತ್ನ ಪಡಲಿ, ಈ ಭೌತಿಕ ಜಗತ್ತಿನಲ್ಲಿ ಸಾಕಷ್ಟು ಜನ ಏನೋ ಇನ್ಶೂರೆನ್ಸ್ ಮಾಡಿಸ್ದೆ, ಬ್ಯಾಂಕ್ನಲ್ಲಿ ಇಷ್ಟು ಹಣ ಇಟ್ಟೆ, ಇಷ್ಟು ಆಸ್ತಿಯನ್ನು ಮಾಡಿದ್ದೇನೆ, ಇಷ್ಟು ಜನ ನನ್ನ ಸ್ನೇಹಿತರಿದ್ದಾರೆ, ಇಷ್ಟು ಜನ ಬಂಧುಗಳಿದ್ದಾರೆ, ದೇಹ ಅಪತ್ಯ ಆತ್ಮಸೈನೇಶು ಅಸತ್ಸು ಅಪಿ, ಇವರೆಲ್ಲರೂ ಕೂಡ ಅಸತ್ ಅಂದರೆ ಟೆಂಪರರಿ. ಯಾರೂ ಕೂಡ ನಮಗೆ ನಿಜವಾಗ್ಲೂ ಕೂಡ ರಕ್ಷಣೆಯನ್ನು ನೀಡಲಿಕ್ಕೆ ಸಾಧ್ಯ ಆಗೋದಿಲ್ಲ. ನಾವು ಅಂದುಕೊಳ್ತೇವೆ, ಸಾಕಷ್ಟು ಜನ ನನ್ನ ಸ್ನೇಹಿತರಿದ್ದರೆ, ಸಾಕಷ್ಟು ಹಣ ಇದ್ದರೆ, ಆಸ್ತಿ ಇದ್ದರೆ, ಇನ್ಶೂರೆನ್ಸ್ ಮಾಡಿದರೆ, ಇವೆಲ್ಲವೂ ಕೂಡ ನಮಗೆ ಸಾವಿನ ಸಮಯ ಬಂದಾಗ ಇವರು ಯಾರೂ ಕೂಡ ನಮಗೆ ಸಹಾಯ ಮಾಡಲಿಕ್ಕೆ ಸಾಧ್ಯ ಆಗೋದಿಲ್ಲ. ಒಬ್ಬ ಮನುಷ್ಯ ಮಲಗಿದ್ದಾನೆ, ಆನ್ ಇಸ್ ಡೆತ್ ಬೆಡ್, ಎಲ್ಲ ಅವನ ಸ್ನೇಹಿತರು, ಮಕ್ಕಳು, ಹೆಂಡತಿ, ಎಲ್ಲ ಎಕ್ಸ್ಪರ್ಟ್ ಡಾಕ್ಟರ್ಸ್ ಎಲ್ಲರೂ ಅವನ ಮುಂದೆ ನಿಂತಿದ್ದಾರೆ. ಯಾರು ಅವನ ಸಮಯ ಬಂದಾಗ ಯಾರೊಬ್ಬರೂ ಕೂಡ ಅವನಿಗೆ ಸಹಾಯ ಮಾಡಲಿಕ್ಕೆ ಆಗೋದಿಲ್ಲ. ಆತ ಹೇಳ್ಬೋದು, ಅಯ್ಯೋ ನನಗೆ ಭಯ ಆಗ್ತಾ ಇದೆ, ಯಾರಾದರೂ ಒಬ್ಬರು ನನ್ನ ಜೊತೆ ಬನ್ನಿ ಅಂತ. ಇಲ್ಲ, ಯಾರೂ ಬರಲಿಕ್ಕೆ ಸಾಧ್ಯ ಇಲ್ಲ, ಯಾರೂ ಅವನ ಜೊತೆ ಬರಲಿಕ್ಕೆ ಸಾಧ್ಯ ಇಲ್ಲ. ಆತ ಒಬ್ಬನೇ ತನ್ನ ಮಾರ್ಗವನ್ನು ಹಿಡಿದು ಭಗವಂತನ ಹಾದಿಯಲ್ಲಿ ಅವನು ಸಾಗಬೇಕು. ಹಾಗಾಗಿ ನಮಗೆ ಸಮಯ ಇದ್ದಾಗ ಯವನ ಅವಸ್ಥೆಯಲ್ಲೇ ಈ ಜ್ಞಾನವನ್ನು ನಾವು ಸ್ವೀಕಾರ ಮಾಡಿಕೊಂಡು ಭಗವಂತನ ಆಧ್ಯಾತ್ಮಿಕ ಹಾದಿಯಲ್ಲಿ ನಾವು ನಡೆದಿದ್ದೇ ಆದರೆ ನಿಜವಾದ ರೀತಿಯಲ್ಲಿ ಭಯದಿಂದ ಹೊರಗೆ ಬರಲಿಕ್ಕೆ ಸಾಧ್ಯ. ಇಲ್ಲಿಗೆ ಮುಕ್ತಾಯ ಮಾಡೋಣ. ಗ್ರಂಥರಾಜ್ ಶ್ರೀಮದ್ ಭಾಗವತಂ ಕಿ, ಶ್ರೀಲ ಪ್ರಭುಪಾದೆ ಕಿ.